ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ವೈಕುಂಠ ಏಕಾದಶಿ ಯಾವಾಗ 2023ರಲ್ಲಿ ಹಾಗೆ ದಿನಾಂಕ ಪಾರಾಯಣ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವೈಕುಂಠ ಏಕಾದಶಿಯು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಮಹತ್ವದ ಹಿಂದೂ ಹಬ್ಬ ಅಂತ ಹೇಳ್ಬೋದು. ಇನ್ನು ಇದನ್ನು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಹಾಗೂ ವೆಂಕಟೇಶ್ವರ ದೇವಸ್ಥಾನಗಳೆಲ್ಲೆಲ್ಲಿದವೋ ಅಲ್ಲಿ ತುಂಬ ವಿಶೇಷವಾಗಿ ಆಚರಣೆಗಳನ್ನು ಮಾಡಲಾಗುತ್ತದೆ. ಅಲ್ಲದೆ ಭಕ್ತರು ಭಗವಾನ್ ವೆಂಕಟೇಶನಿಗೆ ಪ್ರಾರ್ಥನೆಯನ್ನು ವಿಶೇಷವಾಗಿ ಈ ದಿನ ಸಲ್ಲಿಸ್ತಾರೆ. ಈ ದಿನ ಮಂಗಳಕರ ದಿನವಂತ ಹೇಳ್ತಾರೆ. ಭಗವಾನ್ ವಿಷ್ಣುವನ್ನು ಈ ದಿನ ವಿಶೇಷವಾಗಿ ಪೂಜಿಸಲಾಗುತ್ತದೆ ಹಾಗೂ ಈ ದಿನದಲ್ಲಿ ನಾವು ಉಪವಾಸವನ್ನು ಆಚರಣೆ ಮಾಡ್ತೇವೆ ಮತ್ತು ದೇವಾಲಯಗಳಲ್ಲಿ ಭೇಟಿ ನೀಡಿ ಉಪವಾಸ ಇದ್ದು ಈ ರೀತಿಯಾಗಿ ಆಚರಿಸ್ತಾರೆ. ಇನ್ನು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ವಿಷ್ಣು ಸಹಸ್ರನಾಮ ಶ್ರೀ ಹರಿ ಸ್ತೋತ್ರವನ್ನು ಕೂಡ ಪಠಣೆ ಮಾಡ್ತಾರೆ. ಭಕ್ತಿಯಿಂದ ನಾವು ಈ ದಿನ ಉಪವಾಸವನ್ನು ಆಚರಣೆ ಮಾಡುವ ಮೂಲಕ ಭಕ್ತರು ತಮ್ಮಲ್ಲಿನ ಜನನ ಮರಣದ ಚಕ್ರದ ಮುಕ್ತಿ ಹೊಂದುತ್ತಾರೆ. ಅಂದರೆ ನಾವು ಮಾಡಿರೋ ತಪ್ಪುಗಳನ್ನು ಇದರಿಂದ ಆಶೀರ್ವಾದ ಪಡಿಬೋದು. ಹಾಗೆ ಈ ಮಂಗಳಕರ ದಿನದಂದು ನಾವು ವಿಷ್ಣುವಿನ ದೇವಸ್ಥಾನ ಅಂದರೆ ಅಲ್ಲಿ ವಿಷ್ಣು ಸ್ವರ್ಗದಲ್ಲಿ ವಿಷ್ಣುವು ತನ್ನ ದ್ವಾರವನ್ನು ತೆರೆದಿರ್ತಾರೆ. ಈ ದಿನ ನಾವು ಏನಾದರೂ ಮುಕ್ತಿ ಹೊಂದಿದರೆ ನಾವು ಡೈರೆಕ್ಟಾಗಿ ವೈಕುಂಠಕ್ಕೆ ಹೋಗ್ಬೋದು ಅನ್ನೋ ಮಾತು ಕೂಡ ಇದೆ. ಇನ್ನು ಈ ದಿನ ವಿಷ್ಣುವಿನ ಎಲ್ಲ ದೇವಗಳಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ಇನ್ನು ಈ ಡಿಸೆಂಬರ್ ತಿಂಗಳಲ್ಲಿ ವೈಕುಂಠ ಏಕಾದಶಿಯನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ 11ನೇ ದಿನವನ್ನು ನಾವು ಆಚರಿಸ್ತೇವೆ. ಇನ್ನು ಈ ವರ್ಷ ನಮಗೆ ಏಕಾದಶಿ ತಿಥಿ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ 22 ಅಂದರೆ ಶುಕ್ರವಾರ 8:16 AM ಪ್ರಾರಂಭವಾಗಿ ಡಿಸೆಂಬರ್ 23 ಶನಿವಾರ 7:11 AM ಕೊನೆಗೊಳ್ಳುತ್ತದೆ ಶನಿವಾರ. ಹಾಗಾಗಿ ನಾವು ಡಿಸೆಂಬರ್ 23ರಂದು ವೈಕುಂಠ ಏಕಾದಶಿ ಅಂತ ಆಚರಣೆ ಮಾಡಲಾಗುತ್ತದೆ ವಿಶೇಷವಾಗಿ. ಇನ್ನು ನಮಗೆ ಮರುದಿನ ಅಂದರೆ ಪಾರಾಯಣ ಸಮಯ ಬಂದುಬಿಟ್ಟು ನಮಗೆ ಮರುದಿನವೇ ನಾವು ಆಚರಣೆ ಮಾಡೋದು. ಮರುದಿನ ಸೂರ್ಯೋದಯದ ನಂತರ ನಾವು ಏಕಾದಶಿಯ ಪಾರಾಯಣವನ್ನು ಮಾಡಲಾಗುತ್ತದೆ. ಇನ್ನು ಪಾರಾಯಣ ಅಂತ ಏನಂತ ಅಂದರೆ ಉಪವಾಸವನ್ನು ಮುರಿಯೋದು. ನಾವು ಅಂದರೆ ಏಕಾದಶಿ ತಿಥಿಯಲ್ಲಿ ಉಪವಾಸ ಇರ್ತೀವಲ್ಲ ಅದನ್ನು ಮುರಿಯೋದನ್ನು ನಾವು ಪಾರಾಯಣ ಸಮಯ ಅಂತ ಹೇಳ್ತೇವೆ. ಇನ್ನು ಪಾರಾಯಣ ಸಮಯ ಬಂದುಬಿಟ್ಟು ನಮಗೆ ಡಿಸೆಂಬರ್ 24 ಭಾನುವಾರ 6:18 AM 6:24 AM ಇರುತ್ತದೆ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಿಮಗೆ ಯಾವಾಗ ತಿಥಿ ಪ್ರಾರಂಭವಾಗುತ್ತದೆ ಹಾಗೂ ಪಾರಾಯಣ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವೈಕುಂಠ ಏಕಾದಶಿಯ ಮಹತ್ವ ಮತ್ತು ಪೂಜಾ ವಿಧಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್.